ನಾಳೆ ಬೆಳಗ್ಗೆ ನಾನು ಹಾಸ್ಟೆಲ್ಗೆ ಹೋದ್ರೆ ನಿಜ ಗೊತ್ತಾಗ್ಲೇಬೇಕಲ್ವಾ? ಅವಾಗ ಎಲ್ರಿಗೂ ಬೇಜಾರು ಹಾಗೆ ಆಗುತ್ತೆ. ಅದ್ರ ಬದಲು ಈಗ್ಲೇ ಹೋಗಿ ನಿಜ ಹೇಳಿ. ಏನೋ ನಾಳೆನೆ ಹಾಸ್ಟೆಲ್ಗೆ ಹೋಗ್ಬೇಕಾ? ಹೌದು, ನಾಳೆ ನಾನು ಬೆಳಿಗ್ಗೆನೆ ಹಾಸ್ಟೆಲ್ಗೆ ಹೋಗ್ತಿದ್ದೀನಿ. ಇರೋ ವಿಷಯನ ಕ್ಲಿಯರ್ ಆಗಿ ನಿಮ್ಮ ಮನೆಯವ್ರ ಮುಂದೆ ಹೇಳ್ಬಿಡಿ. ನಾಳೆ ಎಲ್ರಿಗೂ ತೊಂದರೆ ಆಗೋದು ಬೇಡ. ಆದ್ರೂ ಇವಾಗ ಹೇಳೋದು ಬೇಡ, ಯಾಕಂದ್ರೆ ನಮ್ಮ ಅಣ್ಣ. ನಂಗೆ ನಿಮ್ ಎಕ್ಸ್ಪ್ಲನೇಷನ್ಸ್ ಬೇಡ. ನಿಮಗೆ ಹೇಳಕ್ ಆಗತ್ತೋ ಇಲ್ವೋ? ಹೇಳ್ತೀನಿ, ಹೋಗಿ. ಅಲ್ಲ ಇವಾಗ ಬೇಡ ಅಂತ ಅನ್ಸ್ತದೆ. ಅಲ್ಲ ಕತ್ಲು ಬೇರೆ. ಅಯ್ಯೋ, ನಿಜ ಹೇಳಕ್ ಕತ್ಲಾದ್ರೇನು ಬೆಳ್ಕಿದ್ರೇನು? ಇನ್ಫ್ಯಾಕ್ಟ್ ಇವಾಗ ಅವ್ರಿಗೆ ಸತ್ಯ ಗೊತ್ತಿಲ್ಲದೆ ಕತ್ಲಲ್ಲಿ ಗೊತ್ತಾದ್ಮೇಲೆ ಬೆಳ್ಕಕ್ ಬರ್ತಾರೆ. ಅದು ಹಂಗಲ್ಲ, ನಮ್ಮ ಮನೇಲಿ ಎಲ್ಲರೂ ಹೀಗೆ. ಯಾಕಂದ್ರೆ ಬೆಳಗ್ಗೆ ಎದ್ದು ಬೇಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಮಲ್ಕೊಂಡ್ಬಿಡ್ತಾರೆ. ನಾಳೆ ಹೇಳ್ತೀನಿ. ನಿಮ್ ಮನೇಲಿ ಮಲ್ಗಕ್ಕೂ ಮುಂಚೆ ಊಟ ಗೀಟ ಏನು ಮಾಡಲ್ವಾ? ಮಾಡ್ತಾರೆ ಮಾಡ್ತಾರೆ. ನಮ್ಮನೇಲಿ ರಾತ್ರಿ ಊಟ ಸಂಜೆ 5 ಗಂಟೆಗೆ, ಬೆಳಗಿನ ತಿಂಡಿ ಬೆಳಗಿನ ಜಾವ 5 ಗಂಟೆಗೆ. ನಮ್ಮನೇಲಿ ಟೈಮ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕೆ ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಈ ಟೈಮಲ್ಲಿ ಮಲಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಸುಮ್ಮನೆ ಈ ಟೈಮಲ್ಲಿ ಡಿಸ್ಟರ್ಬ್ ಬೇಡ ಬೇಡ ಅಂತ. ನೀವೇನು ಹೇಳ್ತೀರಾ? ಸುಳ್ಳು. ನಿಮ್ನ ಹೀಗೆ ಸುಮ್ಮನೆ ಬಿಟ್ರೆ ನೀವು ವಿಷಯ ಎಳಿತಾನೆ ಇರ್ತೀರಾ. ನಿಮ್ ಮನೆಯವ್ರಿಗೆ ಹೇಗೆ ಹೇಳ್ಬೇಕು ಅಂತ ನಂಗೆ ಗೊತ್ತು. ನಾನೇ ಹೇಳ್ತೀನಿ. ಮೇಡಮ್, 1 ನಿಮಿಷ ನನ್ನ ಮಾತು. ಇಲ್ಲ, ನಾನು ಈಗಲೇ ಹೇಳ್ತೀನಿ. ಅಣ್ಣ ಅದಕ್ಕೆ ತುಂಬಾ ಒಳ್ಳೆಯವ್ರಣ್ಣ. ನಮ್ಮ ಮನೆ ನೋಡಿ ಏನನ್ಸಿರುತ್ತೋ ಏನೋ. ಇನ್ನೇನೋ ಅನ್ಸುತ್ತೆ, ಬಂಡೆ ಮೇಲಿರೋ ಬೂದಿ ತರ ಅನ್ಸುತ್ತೆ. ನೀನೇನಣ್ಣ ಹೊರ್ಗಿನವ್ರಿಗಿನ ಇವನೇ ನಮ್ಮ ಮನೆ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ. ಕೊಡ್ಲಿ ಕಾವು ಕುಲಕ್ಕೆ ಮೃತ್ಯು ಅಂತಾರಲ್ಲ ಹಾಗೆ. ಸರಿಯಾಗಿ ಹೇಳ್ದೆ ಅಣ್ಣ. ಬೇಡ ಮಹಿ, ಕೋಪ ಬಂದ್ರೆ ಅಷ್ಟೇ ನೋಡೀಗ. ಏನ್ ಮಾಡ್ತೀಯ? ಸುಮ್ನಿರ. ಮತ್ತಿನ್ನೇನೋ ಕಂಟಿ, ಮನೆಗೆ ಹೊಸ್ದಾಗಿ ಬಂದಿರೋರ್ ಮುಂದೆ ನಮ್ಮ ಮರ್ಯಾದೆ ನಾವು ಮಾಡಕ್ಕಾಗತ್ತಾ? ಅಲ್ಲ ಅಣ್ಣ, ಈಗ ಈ ಮನೆ ಬಗ್ಗೆ ಯೋಚನೆ ಮಾಡಿ ಏನಣ್ಣ ಪ್ರಯೋಜನ? ಸೆರೆಮನೆ ಅರಮನೆನಾಗತ್ತೆ. ಪ್ರಯತ್ನ ಪಟ್ರೆ ಎಲ್ಲ ಆಗುತ್ತೆ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಮುಚ್ಚಯ್ಯ ಬಾಯಿ. ಆಚೆ ಮಾಡಿರೋ ಒಂಥರ ಸಾಕಾಗಿಲ್ವಾ? ಒಳಗಾಕೆ ಬಂದೆ ನೀನು? ಮೈ ಡಿಯರ್ ಥರ್ಡ್, ದಿಸ್ ಈಸ್ ಮೈ ಹೌಸ್. ಮನೆಗೆ ಸೊಸೆ ಕಮ್ಸ್. ನಟರಾಜ ಫುಲ್ ಹ್ಯಾಪಿ. ಇದೇ ಖುಷಿಲಿ ಇನ್ನೊಂದು 2 ಪೆಗ್ ಹಾಕ್ಲಾ? ಸುಮ್ನೆ ಹೋಗಿ ಜಗಲಿ ಕಟ್ಟೆ ಮೇಲೆ ಬಿತ್ಕೋತ್ಯಾ? ಇನ್ನ ಸಾಯಿಸ್ಬಿಡ್ತೀನಿ ನಿನ್ನ. ಆಯ ಅದೇನು ಮಕ್ಕಳು ಏನೋ, ಒಬ್ಬ ತಲೆ ಮೇಲೆ ಕಲ್ಲಿತ್ತಾಕ್ತೀನಿ ಅಂತಾನೆ, ಇವನ್ ಸಾಯ್ಸಕ್ ಬರ್ತಾನೆ. ದಿಸ್ ಆಲ್ ಮೈ ಸನ್ಸ್. ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಕೆಲಸವು ಮುಂದೆ, ಆಗದು ಕೆಲಸವು ಮುಂದೆ. ಅಣ್ಣ ಆ ವಯ್ಯ ಆಡಾಡ್ದಂಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಪ್ರಯತ್ನ ಪಟ್ರೇನೆ ಎಲ್ಲ ಆಗೋದು. ಫಸ್ಟ್ ಏನ್ ಮಾಡ್ಬೇಕು ನೀನ್ ಅದನ್ನ ಹೇಳು. ಅಣ್ಣ 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 ಈ ಮನೆಗೆಲ್ಲ ಫುಲ್ ಕಲರ್ ಆಗಿ ಪೇಂಟ್ ಮಾಡೋಣ. ಮಾಡು ಮೈ, ಮಾಡು, ಪೇಂಟ್ ಮಾಡು. ಆಮೇಲೆ ಕಾತ್ಯಾಯನಿ ಚಿದಂಬರ ಬಂದು ಅದಕ್ಕೆ ಜಗಳ ಆಡಿ ನಮ್ ಇಡೀ ಬಂಡವಾಳ ಬಯಲ್ ಮಾಡ್ತಾರೆ. ಹೌದಲ್ವಾ? ನೀವೇನ್ ಹೇಳಿದ್ರು ನಾನು ಒಪ್ಪಲ್ಲ. ನಾನು ಈಗ ಹೋಗಿ ಹೇಳ್ತೀನಿ ಅಷ್ಟೇ. ಅಯ್ಯೋ, ಸಾರಿ ಸಾರಿ ಸಾರಿ. ಅಲ್ಲ ಇವಾಗ ಹೇಳೋದು ಬೇಡ, ನಾಳೆ ನಾನೇ ಹೇಳ್ತೀನಿ. ಅಷ್ಟಕ್ಕೂ ಮುಚ್ಚಿಡೋದಕ್ಕೆ ಏನ್ರಿ ಇದೆ? ಮೈ, ಒಂದ್ ಕೆಲಸ ಮಾಡು, ಪೆನ್ನು ಪೇಪರ್ ತಗೊಂಬ. ಏನೇನ್ ಮಾಡ್ಬೇಕು ಅಂತ ನಾನು ಲಿಸ್ಟ್ ಮಾಡ್ತೀನಿ. ಸರಿ. ಅದಕ್ಕೂ ಮುಂಚೆ ನಮ್ ಮನೆಗ್ ಬಂದಿರೋ ಮಹಾಲಕ್ಷ್ಮಿ ಖುಷಿ ಆಗೋ ತರ. ಹೌದಲ್ವಾ ಅಣ್ಣ? ನಿನ್ಗೂ ತಲೆ ಇದೆ ಅಂತ ಒಪ್ಕೋತೀನಿ. ಈ ಐಡಿಯಾ ನನ್ನ ತಲೆಗೆ ಹೊಳಿಲಿಲ್ವಲ್ಲ. ಹಾ, ಒಂದ್ ಒಳ್ಳೆ ಕುಕ್ಕರ್ ಕೊಟ್ರೆ ಹೆಂಗಿರುತ್ತೆ? ಅಣ್ಣ ನೀನ್ ಅಡ್ಗೆ ಮನೆ ಬಿಟ್ಟು ಆಚೆ ಬರೋಣ. ಯಾವಾಗ್ಲೂ ಕುಕ್ಕರು, ಸೌಟು, ಪ್ಲೇಟು. ಅಯ್ಯೋ, ಕುಕ್ಕರ್ ಕೊಟ್ರೆ ತಲೆ ಮೇಲೆ ಕುಕ್ತಾರ ಅಷ್ಟೇ. ಆಮೇಲೆ ಯಾವ್ದೋ ಲಾಟ್ರಿ ಕೊಡೋ ಬಂಪರ್ ಬಹುಮಾನ ಇದ್ದಂಗ ಐತೆ. ಅಣ್ಣ, ನೀನ್ ಫಸ್ಟ್ ಅಡ್ಗೆ ಮನೆಯಿಂದ ಆಚೆ ಬಂದು. ಸರಿ ಕಣ್ರಪ್ಪ, ಅದೇನೋ ನೀವೇ ಹೇಳಿ.
ನೋಡಿ ನಮ್ಮ ಅಪ್ಪ ಮತ್ತೆ ರೌಡಿಗಳಿಂದ ತಪ್ಪಿಸ್ಕೊಳಕ್ಕೆ ನೀವ್ ನಂಗೆ ಹೆಲ್ಪ್ ಮಾಡಕ್ ಬಂದ್ರಿ. ನನ್ಗೂ ನಿಮ್ಗೂ ಏನೂ ಸಂಬಂಧ ಇಲ್ಲ. ಈ ಮದ್ವೆ ಹೇಳಿ ಅವ್ರಿಗೆ. ಹೇಳ್ತೀನಿ. ನೀವ್ ಇದೇ ತರ ನನ್ನ ತಡಿತೀರ, ನಾನ್ ಕಿರ್ಚ್ಬಿಡ್ತೀನಿ ಅಷ್ಟೇ. ಗಡಿಯಾರ ಕೊಡ್ಸಿದ್ರೆ ಅಣ್ಣ, ಕೈಯಲ್ಲಿ ಮೊಬೈಲ್ ಇರ್ಬೇಕಾರೆ ಗೋಡೆ ಮೇಲಿರೋ ಗಡಿಯಾರನ ಯಾರು ನೋಡ್ತಾರೆ? ವಾಚ್ ಕೊಡ್ಸೋಣ. ಅದೇ ಕೊಡ್ಸ್ಬಿಡೋಣ ಬಿಡು. ಸರಿ. ಹೇ ಇಲ್ಲಿ ಕೇಳ್ರು, ವಾಚ್ಗಿಂತ ಮುದ್ದಾಗಿರೋ ಬಳೆ ಕೊಟ್ರೆ ಹೇಗಿರುತ್ತೆ? ಅಣ್ಣ, ಈ ಐಡಿಯಾ ಸಖತ್ತಾಗಿದೆ. ಹಾಗಾದ್ರೆ ನಾಳೆನೇ ಹೋಗಿ ತಗೊಂಡ್ಬಿಡೋಣ. ಹಾ, ಅಣ್ಣ ಅಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ದುಡ್ಡ? ಸೇಟು ನಿಂಗೆ ಗೊತ್ತಿರೋರೆ ಅಲ್ವಾ, ಆಮೇಲೆ ಕೊಡ್ತೀನಿ ಅಂತ ಹೇಳಿ ತಗೋಣ. ಅದಕ್ಕಿಂತ ಮುಂಚೆ ನಾನು ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಇದೆ. ಏನಣ್ಣ ಅದು? ನೀವ್ ಹೇಳಲ್ಲ ಅಲ್ಲ? ನೀವ್ ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಾನೇ ಹೇಳ್ತೀನಿ. ಅದಕ್ಕೆ ಬನ್ನಿ ಅದಕ್ಕೆ ನಿಮ್ ಬಗ್ಗೆನೆ ಮಾತಾಡ್ತಿದ್ವಿ. ನಿಮಗ್ 100 ವರ್ಷ ಆಯ್ಸು. ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಇಬ್ರು ಒಂದೇ ಸಲ ಹೇಳಿದ್ರಿ. ಹಾಗಾದ್ರೆ ಇವತ್ತು ನಮ್ಮ ಮನೆಗೆ ಯಾರೋ ಒಬ್ರು ನೆಂಟರು ಬರ್ತಾರೆ ಪಕ್ಕ. ಏಯ್, ಯಾರಾದ್ರೂ ನೆಂಟ್ರಿದ್ರೆ ತಾನೆ ಇಷ್ಟೊತ್ತಲ್ಲಿ ಬರಕ್ಕೆ? ಮೈ, ನಮ್ಮನೆಗೆ ಯಾರು ನೆಂಟರು ಬರ್ತಾರೆ? ಅತಿಥಿನ ಬಂದಿದಾರಲ್ಲ. ಅತಿಥಿನ? ಅಣ್ಣ, ನಮ್ಮ ಅತ್ಗೆ ಅಣ್ಣ, ನಮ್ಮನೆಯವರೇ. ಹೇಳಿ, ಏನ್ ಮಾತಾಡ್ಬೇಕಾಗಿತ್ತು? ಅಲ್ಲ, ನೀವೇನೋ ಹೇಳ್ಬೇಕು ಅಂದ್ರೆ? ಅದು ನಾಳೆ ಬೆಳಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಒಂದು ನಿಮಿಷ ಇರಿ. ತಗೊಳ್ಳಿ, ಇದು ಇವತ್ತಿಂದ ನಿಮ್ಮ ಹತ್ರನೇ ಇರಲಿ. ನಮ್ಮಮ್ಮ ಯಾವುದೇ ದೇವಿ ಗುಡಿಗೆ ಹೋದ್ರು ನನಗೆ ದೇವರ ಕಾಣೋ ಮುಖ ಇವಳದೆ. ನನಗೆ ಮಾತ್ರ ಅಲ್ಲ, ನಮ್ಮೆಲ್ರಿಗೂ. ದಿನ ಅಮ್ಮನ ಕೈ ತುತ್ತು ತಿನ್ನೋ ಭಾಗ್ಯ ಇರೋರ್ಗೆ ಅವಳ ಬೆಲೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ನಮಗ್ ಮಾತ್ರ ಅಮ್ಮ ಅಂದ್ರೆ ಬೆಲೆ ಕಟ್ಟಕ್ಕಾಗದೇ ಇರುವಂತ ಭಾವನೆ. ಈ ಮನೇಲಿ ಇದ್ದಿದ್ದು ಒಂದೇ ಒಂದು ಹೆಣ್ಣು ಅಂದ್ರೆ ಅದ್ ನಮ್ಮಮ್ಮ ಮಾತ್ರ. ಅದಾದ್ಮೇಲೆ ಇಷ್ಟು ವರ್ಷಗಳು ಯಾವ ಹೆಣ್ಣಿನ ನೆರಳು ಕೂಡ ಈ ಮನೇಲಿರೋದಕ್ಕೆ ಇಷ್ಟಪಡ್ಲಿಲ್ಲ. ಈಗ ನೀವು ಬಂದಿದ್ದೀರಾ, ನಮ್ಗೆಲ್ಲ ಹೇಗೆ ಅನಿಸ್ತಿದೆ ಗೊತ್ತಾ? ಅಮ್ಮನೇ ಬೇರೆ ರೂಪದಲ್ಲಿ ನಿಮ್ ಜೊತೆ ಈ ಮನೆಗೆ ಬಂದಿದ್ದಾಳೆ ಅಂತ ಅನಿಸ್ತಾ ಇದೆ.
ನಿಮಗೆ ಅನ್ಸಿರ್ಬೋದು ಬರೀ ಗಂಡಸ್ರೇ ಇರೋ ಮನೇಲಿ ನಾನು ಹೇಗಪ್ಪ ಇರೋದು ಅಂತ. ಭಯ ಪಡ್ಬೇಡಿ, ನಮ್ಮೆಲ್ಲರಲ್ಲೂ ಅಮ್ಮ ಇದ್ದಾಳೆ. ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಈ ಮನೆಗೆ ನೀವು ನನ್ನ ಅಮ್ಮನ ಹಾಗೆ ಯಾವತ್ತು ಮಹಾಲಕ್ಷ್ಮಿಯಾಗೇ ಇರಬೇಕು. ನಮ್ಮೆಲ್ಲರ ಆಸೆ. ಅಲ್ಲ ನಾನು ಅಮ್ಮನ ಸ್ಥಾನ ಅದೇ. ನೀವೇನು ಹೇಳ್ಬೇಡಿ, ನೀವೇನು ಹೇಳ್ಬೇಡಿ. ಎಲ್ರೂ ನಿಮ್ಮಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಪ್ಲೀಸ್ ಯಾರ ಮನ್ಸ್ಗೂ ಬೇಜಾರು ಮಾಡ್ಬಿಡಿ. ಇವಾಗ ನೀವು ತಗೊಳ್ಳಿ, ಆಮೇಲೆ ವಾಪಸ್ ಇಸ್ಕೊತೀನಿ. ಅಣ್ಣ ಕೊಡೋಣ, ತಗೊಳ್ಳಿ. ತಗೊಳ್ಳಿ ಅತ್ಗೆ. ಅಣ್ಣ, ಅವಾಗ್ಲೇ ಅದಕ್ಕೆ ಏನೋ ಮಾತಾಡ್ಬೇಕು ಅಂತಿದ್ರು. ಹೌದಲ್ಲ? ನೀವೇನೋ ಮಾತಾಡ್ಬೇಕು ಅಂತಿದ್ರಲ್ಲ? ಅದೇ 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 ಅಣ್ಣ. ಗಂಡಸಿದ್ರೆ ಮನೆ ಹೀಗೆ ಇರುತ್ತಾ, ಹೆಂಗಸಿದ್ರೆ ಮನೆ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ ನಾಳೆಯಿಂದ ನಾನು ತೋರಿಸ್ತೀನಿ ಅಂತಂದ್ರು. ಅದಕ್ಕೆ ನಾನು ಬೇಡ ಬೇಡ ಅಂತಾನೆ ಹೇಳ್ದೆ. ನಾನು ನಿಮ್ಮ ಮನೆ ಹತ್ರನೇ ಮಾತಾಡ್ತೀನಿ ಅಂತ ದಡ 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 ಅಂತ ಓಡ್ ಬಂದ್ಬಿಟ್ರು. ಆದರೂ ಅದಕ್ಕೆ ಕಾನ್ಫಿಡೆನ್ಸ್ನ ಮೆಚ್ಚಬೇಕು ಮೈ. ಈ ಮನೆ ನೀಟ್ ಮಾಡೋಕ್ಕೆ 3 ಕೋಟ್ ಪೇಂಟ್ ಮಾಡಿದ್ರು ನೀಟ್ ಆಗೋ ಡೌಟೇ. ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕು. ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಬನ್ನಿ ತೋರಿಸಿ. ಬನ್ನಿ. ಅಣ್ಣ, ಫೋಟೋನ ರೂಮಲ್ಲಿ ಇಡೋದಕ್ಕೆ ಹೇಳಿದ್ರು. ಮೈ, ಬಾತ್ರೂಮ್ಗೆ ಹೊಸ ಬಲ್ಬ್ ಹಾಕು ಅಂತ ಹೇಳಿದ್ದಲ್ಲ, ಹಾಕ್ತಾ? ಅಣ್ಣ, ನಿಂಗೆ ಹೇಳೋದು ಮರ್ತೋದೆ. ಬಲ್ಬ್ ಹೋಲ್ಡರು ಕಟ್ಟಾಗೋಗಿದೆ. ಶಿಶು, ಇವಾಗ ಹೇಳ್ತಿದ್ದೇನೋ? ಅವ್ರು ಬೇರೆ ಹೋದ್ರು. ಅಯ್ಯೋ ಹರಿ, ಹರಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ. ಆರಾಮಾಗಿ ಹೋಗಿ ಬನ್ನಿ. ಹರಿ, ಅಣ್ಣ, ಅದು ಬಾತ್ರೂಮ್ ಅಲ್ಲಿ ಬಲ್ಬ್ ಇಲ್ಲ ಕಣೋ.
ಬಾತ್ರೂಮಲ್ಲಿ ಲೈಟ್ ಇಲ್ಲ. ಓ ನನ್ನ ಕರ್ಮ. ಗೊತ್ತಾಯ್ತು, ಒಳಗಡೆ ಲೈಟ್ ಇಲ್ಲ ಅಲ್ಲ. ಇರಿ, ನಾನು ಟಾರ್ಚ್ ಆನ್ ಮಾಡ್ಕೊಡ್ತೀನಿ. ಏಯ್ ಇರೋರಿ ಒಂದ್ ನಿಮಿಷ. ಏಯ್ ಹರಿ, ಏಯ್, ಮನೆಗೆಲ್ಲ ಲೈಟ್ ಹಾಕ್ಸಿದೀರಾ, ಬಾತ್ರೂಮ್ಗೊಂದು ಬಲ್ಬ್ ಹಾಕಕ್ಕಾಗಿಲ್ವಾ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಹೋ ಕಣಪ್ಪ, ನಿನ್ನ ಇದೆ ಗೊತ್ತಾಗುತ್ತೆ. ಏಯ್, ಏನೋ ಏನೋ ಗೊತ್ತಾಗುತ್ತೆ ನಿನ್ಗೆ? ಅಣ್ಣ ಸಾರಿ ಅಣ್ಣ, ಅದು ಮನೆಯೆಲ್ಲ ಡೆಕೋರೇಟ್ ಮಾಡಿ ಮೂಲೆ ಮಾತ್ರ ಮರ್ತೋಗ್ಬಿಟ್ಟೆ. ಸಾರಿ. ಇಂಜಿನ್ ಕೆಟ್ಟಿರೋ ಗಾಡಿನ ನಂಬಿ ಲಾಂಗ್ ಡ್ರೈವ್ ಮಾಡಂಗಾಯ್ತು ನನ್ನ ಕತೆ. ಅವ್ರಿಗೆ ನನ್ನ ಬಗ್ಗೆ ಏನು ಅನ್ಸ್ಬೇಡ ಹೇಳು. ಏನಿಲ್ಲ, ಹೆಚ್ಚು ಬಾತ್ರೂಮು ಮನೆ ಎರಡು ಒಂದೇ ತರ ಇದೆ ಅಂತ ಅನ್ಸುತ್ತೆ. ಏಯ್, ಗುದ್ದಿದ್ರೆ ಮಗನೇ ಮೂಗಲ್ 3 ಬಾಟ್ಲು ಬ್ಲಡ್ ಬಂದ್ಬಿಡ್ಬೇಕು. ಏಯ್ ಗುದ್ದು ನೋಡೋಣ ಯಾರು ಬ್ಲಡ್ ಬರುತ್ತೆ ಅಂತ ತೋರಿಸ್ತೀನಿ. ನೀನ್ ಒಳಗೆ ಹೋಗು. ನೋಡೋಣ ಹೆಂಗ್ ಮಾತಾಡ್ತಾವ. ಕಂಟಿ, ಇಷ್ಟು ದಿನ ನಾವು ಮಾತ್ರ ಈ ಮನೆ ಇದ್ದಿದ್ದು, ಈಗ ಅವರು ಬಂದಿದ್ದಾರೆ. ಅವ್ರ ಮುಂದೆ ನಾವ್ ಈಗೆಲ್ಲ ಕೂಗಾಡಿದ್ರೆ ಅವ್ರು ಏನ್ ಅನ್ಕೊಳಲ್ಲ ಹೇಳು. ಫಸ್ಟ್ ನಾವು ಹೇಳೋಣ. ಆಯ್ತು, ನೀನ್ ಬಾ, ನೀನ್ ನಡಿ ನಡಿ. ಅಣ್ಣ, ತುಂಬಾ ಓವರ್ ಆಗಿ ಮಾತಾಡ್ತೇನೆ. ಸರಿಯಾಗಿ ಕೊಡ್ತಿದ್ದೆ, ಇವತ್ತು ನೀನೇ ತಡೆದ್ಬಿಟ್ಟೆ. ಹರಿ ಸುಮ್ಮನಿರೋ. ನೀನ್ ಇವಾಗ ಮದುವೆ ಆಗಿರೋ ಗೃಹಸ್ಥ. ಹೊಡಿತೀನಿ ಬಡಿತೀನಿ ಕಿತ್ತಾಡ್ತೀನಿ ಹೀಗೆಲ್ಲ ಮಾತಾಡಬಾರ್ದು. ಹೊಸ್ದಾಗಿ ಬಂದಿರೋರ್ ಮುಂದೆ ಅಣ್ಣ ತಮ್ಮಂದಿರು ಈ ತರ ಎಲ್ಲ ಕಿತ್ತಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಸಲ್ಲ ಹೇಳು. ಅರ್ಥ ಮಾಡ್ಕೊಳ್ಳೋ. ಸರಿ ನೋಡು, ನೀರ್ ತಗೊಂಬ ಹಂಗೆ. ಏಯ್ ಗೊಜ್ಜು ತಗೊಂಬಾರೋ. ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಧಾನ. ಅದು ಈ ಮನೇಲಿರೋ ಎಲ್ಲ ವಸ್ತುಗಳಿಗೂ ಏನಾದ್ರೂ ಒಂದು ಸಪೋರ್ಟ್ ಬೇಕು. ಇಲ್ಲ ಯಾವಾಗ ದಬ್ಬಾಕೊಳ್ಳುತ್ತೋ ನಮ್ಗೆ ಗೊತ್ತಿಲ್ಲ. ನೀವು ಧೈರ್ಯವಾಗಿ ಕೂತ್ಕೊಳ್ಳಿ. ಈಗ ಗಟ್ಟಿಯಾಗಿದೆ. ಅಣ್ಣ ಸಾಂಬಾರ್ ರೆಡಿನಾ? ತಂದೆ ತಂದೆ. ಒಂದ್ ನಿಮಿಷ ರೀ. ಮೈ ಹೊಸ ಟೀಪ ಇದೆಯಲ್ಲ, ಹೋಗಿ ತಗೊಂಬರ. ಟೀಪಾಯಿ ಹೊಸದು? ಬೇಡ ಬೇಡ, ಬೇಡಂತೆ, ಕೂತ್ಕೊಳ್ಳ. ಪರವಾಗಿಲ್ಲ. ಇನ್ಮೇಲೆ ಹೀಗೆ ಅಭ್ಯಾಸ ಮಾಡ್ಕೋತೀರಾ? ಒಳ್ಳೇದು. ಅಯ್ಯೋ ಅದ್ಗೆ ಯಾಕೆ ಎದ್ಬಿಟ್ರಿ? ನಾನು ಕೆಳಗೆ ಕೂತ್ಕೊಂಡು ಊಟ ಮಾಡಿ. ಇಲ್ಲ ಇಲ್ಲ ಪರವಾಗಿಲ್ಲ, ನೀವು ಚೇರ್ ಮೇಲೆ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ಒಂದ್ ನಿಮಿಷ ರೀ, ಬಂದೆ.
ಬನ್ನಿ ಕೂತ್ಕೊಳ್ಳಿ. ಏನೋ ಇಲ್ಲಿ ಕೂತ್ಕೋ ಬಾ. ಯಾಕೋ ಅಣ್ಣ ಬಾರಣ್ಣ. ಸರಿ ಬಾ. ಯಾರಿ ನೀರ್ ಕೊಡೋ, ನನ್ಗಲ್ಲ ಅವರು ಕೊಡೋ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ, ಇವನೇ ಕಾಪಾಡೆಯ. ಅದಕ್ಕೆ ನೀವೇನು ಅನ್ಕೋಬೇಡಿ. ಯೋ ಸುಮ್ ಮಲ್ಕಳಯ್ಯ, ನಿಂದೊಂದು. ಏ ಮೈ, ಏನು ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಪ್ಪ ಕಣೋ. ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿಲ್ವಾ? ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಮ್ಮ ಫ್ಯಾಮಿಲಿ ಬಗ್ಗೆ ಊರಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ, ಅಂತ ಗ್ರೇಟ್ ಫ್ಯಾಮಿಲಿ ನಮ್ದು.